ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಸಾಫ್ಟಾಗಿ ಸ್ವಲ್ಪನೂ ಗಂಟಿಲ್ಲದೆ ರಾಗಿ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ರಾಗಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 3 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮುದ್ದೆಗಾಗೋಷ್ಟು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. 3 ಲೋಟ ನೀರನ್ನು ಹಾಕಿದ ನಂತರ 1 ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪನೂ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡಿ 1-2 ಕುದಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಅದು ನೀರೆಲ್ಲ ಗಟ್ಟಿಯಾಗಬೇಕು. 1-2 ನಿಮಿಷ ಕುದಿಸ್ಕೊಳ್ಬೇಕು. ನಂತರ ನಾನಿಲ್ಲಿ ಮಧ್ಯದಲ್ಲೇ 1-2 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಬೇಯಿಸ್ಕೊಳ್ಬೇಕು. ಒಂದು 3-4 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಮಧ್ಯದಲ್ಲಿ ಮೊದಲು ಹಿಟ್ಟನ್ನು ಒಡ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ತಿರುಗಿಸ್ಕೊಳ್ಬೇಕು. ನಂತರ ಈ ರೀತಿ ನಾದ್ಕೊಳ್ಬೇಕು. ಚಿಕ್ಕ ಚಿಕ್ಕ ಗಂಟಿದ್ರೆ ಅದು ಕೂಡ ಹೊಡ್ಕೊಳ್ಳುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ನಾದಿದ್ದಾಗಿದೆ. ಇವಾಗ ಒಂದು ಕೈ ಬಟ್ಲಿಗೆ ನಾನು ಸ್ವಲ್ಪ ನೀರನ್ನು ಸವರ್ಬಿಟ್ಟು ಮುದ್ದೆನ ಕಟ್ಕೊಳ್ತೀನಿ. ಕೈ ಬಟ್ಲಾದರೂ ತೊಗೊಳ್ಬೋದು, ಇಲ್ಲ ಅಂದರೆ ಪ್ಲೇಟ್ ಆದರೂ ತೊಗೊಳ್ಬೋದು. ಹಾಗಾದರೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ತಟ್ಕೊಳ್ಬೇಕು. ಇವಾಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಕೈನೂ ಮಧ್ಯ ಮಧ್ಯ ಒದ್ದೆ ಮಾಡಿಕೊಂಡು ಮತ್ತೆ ನಾದಿ ರೌಂಡ್ ಶೇಪಿಗೆ ಕಟ್ಕೊಂಡ್ರೆ ಸ್ವಲ್ಪನೂ ಗಂಟಿಲ್ಲದೆ ಸಾಫ್ಟಾಗಿ ರಾಗಿ ಮುದ್ದೆ ರೆಡಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.